ಕಲಬುರಗಿಯಲ್ಲಿ ಶೀಘ್ರದಲ್ಲಿ ಡಿಜಿಟಲ್ ಮೀಡಿಯಾ ಭವನ ಉದ್ಘಾಟನೆ. ಕಲಬುರಗಿ ನಗರದಲ್ಲಿ ಡಿಜಿಟಲ್ ಮೀಡಿಯಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಪತ್ರಕರ್ತರು ಹಾಗೂ ಸಾರ್ವಜನಿಕರಿಗಾಗಿ ಒಂದು ಮಹತ್ವದ ಹೆಜ್ಜೆ ಇಡಲಾಗುತ್ತಿದೆ. ಕರ್ನಾಟಕ ಪ್ರೋಗ್ರೆಸಿವ್ ಡಿಜಿಟಲ್ ಮೀಡಿಯಾ ಜರ್ನಲಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಡಿಜಿಟಲ್ ಮೀಡಿಯಾ ಭವನವನ್ನು ಶೀಘ್ರದಲ್ಲೇ ಆರಂಭಿಸಲು ಯೋಜನೆ ಮಾಡಲಾಗಿದೆ. ಈ ಮೀಡಿಯಾ ಭವನವನ್ನು ವಿಶೇಷವಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಗಾಗಿ ರೂಪಿಸಲಾಗಿದ್ದು, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಂ ಮುಂತಾದ ಸಾಮಾಜಿಕ ಜಾಲತಾಣಗಳಲ್ಲಿ ನೋಂದಾಯಿತ ಹಾಗೂ ವೃತ್ತಿಪರ ಡಿಜಿಟಲ್ ಚಾನೆಲ್ಗಳನ್ನು ನಡೆಸಲು ಪತ್ರಕರ್ತರು ಮತ್ತು ಕ್ರಿಯೇಟರ್ಗಳು ಇಲ್ಲಿ ತಮ್ಮ ಚಟುವಟಿಕೆಗಳನ್ನು ನಡೆಸಬಹುದು. ಅಸೋಸಿಯೇಷನ್ ಜವಾಬ್ದಾರಿಗಳ ಪ್ರಕಾರ ಡಿಜಿಟಲ್ ಮೀಡಿಯಾ ಭವನದ ಮುಖ್ಯ ಉದ್ದೇಶವೆಂದರೆ ಸಾರ್ವಜನಿಕರು, ರಾಜಕೀಯ ನಾಯಕರು, ಹೋರಾಟಗಾರರು ಹಾಗೂ ಸಾಮಾಜಿಕ ಸಂಘಟನೆಗಳಿಗೆ ಒಂದು ವ್ಯವಸ್ಥಿತ ಮತ್ತು ವೃತ್ತಿಪರ ವೇದಿಕೆಯನ್ನು ಒದಗಿಸುವುದು. ಇಲ್ಲಿ ಅವರು ತಮ್ಮ ಸಮಸ್ಯೆಗಳ ಕುರಿತು ಪತ್ರಿಕಾಗೋಷ್ಠಿಗಳನ್ನು ನಡೆಸಲು ಸಾಧ್ಯವಾಗುತ್ತದೆ. ಡಿಜಿಟಲ್ ಮೀಡಿಯಾಕ್ಕಾಗಿ ವಿಶೇಷವಾಗಿ ನಿರ್ಮಿಸಲಾಗುತ್ತಿರುವ ಇದು ಮೊದಲ ಕೇಂದ್ರವಾಗಿದ್ದು, ಡಿಜಿಟಲ್ ಪತ್ರಿಕೋದ್ಯಮಕ್ಕೆ ಹೊಸ ಗುರುತು ಮತ್ತು ಬಲವನ್ನು ನೀಡಲಿದೆ. ಈ ಸಂಬಂಧ ಇಂದು ಗುಲ್ಬರ್ಗಾದ ಜಗತ್ ಸರ್ಕಲ್ನಲ್ಲಿ ಕರ್ನಾಟಕ ಪ್ರೋಗ್ರೆಸಿವ್ ಡಿಜಿಟಲ್ ಮೀಡಿಯಾ ಜರ್ನಲಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಬ್ಯಾನರ್ ಅಳವಡಿಸಲಾಯಿತು. ಇದರಲ್ಲಿ ಡಿಜಿಟಲ್ ಮೀಡಿಯಾ ಭವನವು ಶೀಘ್ರದಲ್ಲೇ ಆರಂಭವಾಗಲಿದೆ ಎಂಬ ಮಾಹಿತಿ ನೀಡಲಾಗಿತ್ತು. ಬ್ಯಾನರ್ ಅಳವಡಿಸಿದ ನಂತರ ನಗರದಲ್ಲಿನ ಮೀಡಿಯಾ ಮತ್ತು ಸಾಮಾಜಿಕ ವಲಯಗಳಲ್ಲಿ ಈ ಕ್ರಮದ ಕುರಿತು ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಈ ಬ್ಯಾನರ್ಗೆ ನಾಜಾ ಅಡ್ವರ್ಟೈಸಿಂಗ್ನ ಮಾಲೀಕರಾದ ಜನಾಬ್ ಸೈಯದ್ ಉಸ್ಮಾನ್ ಪಾಷಾರವರು ಸ್ವಾಗತ ಕೋರಿದ್ರು. ಡಿಜಿಟಲ್ ಮೀಡಿಯಾ ಭವನದ ಸ್ಥಾಪನೆಗೆ ಡಿಜಿಟಲ್ ಪತ್ರಕರ್ತರ ಜೊತೆಗೆ ಸಾರ್ವಜನಿಕರು ಮತ್ತು ಸಮಾಜಕ್ಕೂ ಲಾಭದಾಯಕವಾಗುತ್ತದೆ ಹಾಗೂ ಕಲಬುರಗಿಗೆ ಡಿಜಿಟಲ್ ಮೀಡಿಯಾ ಕ್ಷೇತ್ರದಲ್ಲಿ ಹೊಸ ಗುರುತು ದೊರೆಯುತ್ತದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಡಿಜಿಟಲ್ ಮೀಡಿಯಾ ಭವನ ಉದ್ಘಾಟನೆಯಾದ ಬಳಿಕ ನಗರ ಮತ್ತು ಸಂಪೂರ್ಣ ಪ್ರದೇಶದ ಡಿಜಿಟಲ್ ಮೀಡಿಯಾ ವೃತ್ತಿಪರರು, ರಾಜಕೀಯ ನಾಯಕರು ಮತ್ತು ಹೋರಾಟಗಾರರಿಗೆ ತಮ್ಮ ಧ್ವನಿಯನ್ನು ಎತ್ತಿ ಹೇಳಲು ಉತ್ತಮ ಹಾಗೂ ವ್ಯವಸ್ಥಿತ ವೇದಿಕೆ ಲಭ್ಯವಾಗಲಿದೆ ಎಂಬ ನಿರೀಕ್ಷೆಯನ್ನು ಅಸೋಸಿಯೇಷನ್ ವ್ಯಕ್ತಪಡಿಸಿದೆ. सभी के बीच आने का मकसद ये है कि हमारा जो हमने एक मीडिया के रिलेटेड एक एसोसिएशन बनाया था, उसका नाम है कर्नाटका प्रोग्रेसिव डिजिटल मीडिया वेलफेयर जर्नलिस्ट एसोसिएशन। और इसके बाद हमारी पूरी सारी टीम ने ये तय किया था कि गुलबर्गा में डिजिटल मीडिया भवन नहीं है, तो वो फाइनल हमारी टीम में डिस्कशन हुआ, उसके बाद फाइनलाइजेशन हुआ। सारे टीम मेंबर्स ने फाइनलाइजेशन होने के बाद हमने तय किया कि एक डिजिटल मीडिया भवन बनाएं, तो वो हो गया। होने के बाद आज जगत सर्कल के पास हमारा बैनर लॉन्च हुआ है। तो वो बैनर के जो हमारे स्पॉन्सर है सैयद उस्मान पाशा साहब, जो नाज एडवर्टाइजिंग एजेंसी के ओनर है, मैं उनका तहे दिल से शुक्रिया अदा करता हूं कि उन्होंने ये जिम्मेदारी ली और हमें सपोर्ट किया और उन्होंने हमारा वेलकम किया जगत सर्कल पे हमारे एसोसिएशन का बैनर लगाकर। थैंक यू वेरी मच। हम ये डिजिटल मीडिया भवन डाल रहे हैं, उसका रीज़न ये है कि गुलबर्गे में आप लोगों की कोई भी समस्या हो, कोई भी प्रॉब्लम हो, तो वो हमारे पास आकर प्रेस मीट कर सकते हैं। तो ये प्रेस मीट करने के लिए एक जगह, एक प्रेस क्लब होना ज़रूरी है, तो हमारा ये मीडिया भवन उसी के लिए बनाया गया है। ನಮಸ್ಕಾರ ಎಲ್ಲರಿಗೆ. ಕರ್ನಾಟಕ ಪ್ರಗತಿಪರ ಡಿಜಿಟಲ್ ಪತ್ರಕರ್ತರ ಕಲ್ಯಾಣ ಸಂಘ ಏನು ಕಲಬುರಗಿಯಲ್ಲಿ ನಾವು ಕಳೆದ ತಿಂಗಳಿಂದ ಏನು ಒಂದು ಸಂಘಟನೆಯನ್ನು ಮಾಡಿದ್ವಿ, ಈಗ ಅದರ ಒಂದು ರಿಜಿಸ್ಟ್ರೇಷನ್ನು ಸಂಪೂರ್ಣಗೊಂಡಿದೆ. ಅದರ ಜೊತೆಗೆ ಏನು ನಮಗೆ ಒಂದು ಪತ್ರಿಕಾ ಭವನ ಮಾಡಬೇಕು ಎನ್ನುವ ಒಂದು ಎಲ್ಲರ ಬೇಡಿಕೆಯ ಒಂದು ಆಸೆ ಇತ್ತು. ಆ ಆಸೆನೂ ಒಂದು ಹಂತದಲ್ಲಿ ಬಂದಿದೆ. ಅತಿ ಶೀಘ್ರದಲ್ಲಿ ಏನು ಡಿಜಿಟಲ್ ಪತ್ರಕರ್ತರ ಒಂದು ಭವನವನ್ನು ಕಲಬುರಗಿಯಲ್ಲಿ ನಾವು ಎಲ್ಲರ ಮುಂದೆ ತಗೊಂಡು ಬರ್ತಾ ಇದ್ದೀವಿ. ನಿಮ್ಮ ಏನೇ ಸಮಸ್ಯೆಗಳು ಇದ್ರೂ ಅಲ್ಲಿ ಬಂದು ನಮ್ಮ ಜೊತೆ ಪತ್ರಿಕಾ ಮುಖಾಂತರ ಪ್ರೆಸ್ ಮೀಟ್ ಮಾಡ್ಬೋದು. ಅದರ ಸಲುವಾಗಿ ಏನು ನಾಜ್ ಅಡ್ವರ್ಟೈಸ್ಮೆಂಟ್ನ ಸೈಯದ್ ಉಸ್ಮಾನ್ ಆಗಿರುವಂಥವರು ನಮಗೆ ಒಂದು ಜಗತ್ ವೃತ್ತದಲ್ಲಿ ಇರುವಂಥ ಒಂದು ಬ್ಯಾನರ್ ಕಟ್ಔಟ್ ಒಂದು ವೆಲ್ಕಮ್ ಮಾಡಿ ನಮಗೆ ಒಂದು ಪ್ರೋತ್ಸಾಹ ತುಂಬಿದ್ದಕ್ಕಾಗಿ ಅವರಿಗೆ ಒಂದು ಧನ್ಯವಾದ ಈ ಮುಖಾಂತರ ತಿಳಿಸುತ್ತೇನೆ.